ಮಿಡಲ್ ಕ್ಲಾಸ್ನಲ್ಲಿ ಹುಟ್ಟಿದ್ದಂತಹ ಪ್ರತಿಯೊಬ್ಬ ಹುಡುಗನೂ ಕೂಡ ಈ ರೀತಿಯಾದ ಒಂದು ಕನಸನ್ನು ಕಂಡಿರ್ತಾನೆ. ಅದು ಏನಪ್ಪ ಅಂದರೆ, ಅವನು ಅವರ ಹಳ್ಳಿಯಲ್ಲಿ ಬೆಳಿಬೇಕಾದ್ರೆ ಒಂದು ಫ್ಲೈಟನ್ನು ನೋಡಿ ಅಂದ್ಕೊಂಡಿರ್ತಾನೆ, ಒಂದಲ್ಲ ಒಂದಿನ ನಾನು ಕೂಡ ಆ ಫ್ಲೈಟ್ನಲ್ಲಿ ಪ್ರಯಾಣ ಮಾಡ್ತೀನಿ ಅಂತೇಳಿ. ನಾನು ಕೂಡ ಈ ರೀತಿಯಾಗಿ ಕನಸು ಕಂಡಿದ್ದು ಉಂಟು. ಬನ್ನಿ, ನನ್ನ ಜೀವನದಲ್ಲಿ ಆ ದಿನ ಬಂದೇ ಬಿಡ್ತು. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊತೀನಿ. ನಾವಿವಾಗ ಇರೋದು ಕೆಂಪೇಗೌಡ ವಿಮಾನ ನಿಲ್ದಾಣ ಟರ್ಮಿನಲ್ 2. ಇದೇ ಮೊದಲ ಬಾರಿಗೆ ನಾನು ಇಷ್ಟೊಂದು ಹತ್ತಿರದಿಂದ ಫ್ಲೈಟನ್ನು ನೋಡ್ತಾ ಇರೋದು. ನೀವಿವಾಗ ಅಲ್ಲಿ ನೋಡ್ಬೋದು, ಒಂದು ಫ್ಲೈಟು ಲ್ಯಾಂಡ್ ಆಗೋದಕ್ಕೆ ಬರ್ತಾ ಇದೆ, ಮತ್ತು ಇನ್ನು 2 ಫ್ಲೈಟ್ಗಳು ಅಲ್ಲಿ ರೌಂಡ್ ಹೊಡಿತಾ ಇದ್ದಾವೆ. ನಾನು ಹಾಗೂ ನನ್ನ ಗೆಳೆಯ ಇಬ್ಬರು ಫ್ಲೈಟ್ ಒಳಗಡೆ ಕಾಲಿಡೋದಕ್ಕೆ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ವಿ. ಅಂತೂ ಇಂತೂ ಫ್ಲೈಟ್ ಒಳಗಡೆ ಬಂದ್ವಿ. ನೋಡ್ತಾ ಇದ್ದೀವಿ ನಮ್ಮ ಸೀಟ್ ನಂಬರ್ ಎಲ್ಲಿದೆಯೋ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ವಿ ಫ್ಲೈಟಲ್ಲಿ. ಚೆಕ್ಕಲ್ಲ, ಎಲ್ಲ ಕುತೂಹಲ, ಹೇಗಿರುತ್ತೆ, ಏನಿರುತ್ತೆ, ಏನೇನು ಸ್ಪೆಷಲಿಟಿ ಇರುತ್ತೆ, ಹಾಗೆ ಸ್ವಲ್ಪ ಭಯ ಕೂಡ, ಯಾರಾದರೂ ಏನಾದರೂ ಕೇಳಿಬಿಟ್ರೆ ಏನು ಆನ್ಸರ್ ಮಾಡೋಣ ಅಂಥೇಳಿ. ಸೊ ಫೈನಲಿ ನಮ್ಮ ಸೀಟ್ ಸಿಕ್ತು. ಸೊ ಲಕ್ಕಿ ಅಂದ್ಕೊತೀನಿ, ಫಾರ್ ದ ಫಸ್ಟ್ ಟೈಮ್ ನನಗೆ ವಿಂಡೋ ಸೀಟೇ ಸಿಕ್ತು. ಇವರೇ ನೋಡಿ ನಮ್ಮ ಫ್ಲೈಟಿನ ಗಗನ ಸಖಿ. ಇಷ್ಟು ದಿನ ಮೂವಿಗಳಲ್ಲಿ ನೋಡ್ತಾ ಇದ್ದೋ, ಇವತ್ತು ಡೈರೆಕ್ಟಾಗೆ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಅವ್ರು ಏನೇನೇನೋ ತೋರಿಸ್ತಾ ಇದ್ದಾರೆ. ಸೊ ಬೆಲ್ಟ್ನ ಯಾವ ರೀತಿ ಲಾಕ್ ಮಾಡ್ಕೋಬೇಕು, ಆಕ್ಸಿಜನ್ನ ಯಾವ ರೀತಿ ಹಾಕೋಬೇಕು, ಮತ್ತು ಎಲ್ಲಿಂದ ಬರುತ್ತೆ ಅದು. ಆ್ಯಕ್ಚುಲಿ ಅವ್ರು ಹೇಳಲ್ಲ, ಇನ್ನೊಬ್ಬರು ಹೇಳ್ತಾ ಇರ್ತಾರೆ, ಬಟ್ ಇವರು ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಇವ್ರದ್ದೊಂಥರ ಮೂಕ ಅಭಿನಯ. Emergency exit on this aircraft. 2 doors in front, 2 doors at the rear, and 4 exit over the wings. They are clearly identified by exit sign. In case of an emergency, fluorescent path light will guide the nearest exit. In some cases, your nearest. ಸೊ ನಮ್ಮ ಫ್ಲೈಟ್ ಇವಾಗ ಟೇಕ್ ಆಫ್ ಆಗುವಂತಹ ಸಮಯ. ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ನೋಡ್ತಾ ಇದ್ದಂಗೆ ಟೇಕ್ ಆಫ್ ಆಗೋಯ್ತು. ಸೊ ಆಗ್ತಾ ಇರಬೇಕಾದ್ರೆ ಏನೋ ಒಂಥರ ಮನಸ್ಸೊಳಗಡೆ ಭಯ ಇರುತ್ತೆ ಟೇಕ್ ಆಫ್ ಆಗುವಾಗ. ಆದರೆ ವ್ಯೂ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಅದರಲ್ಲೂ ನಾನು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಎಕ್ಸೈಟ್ಮೆಂಟು ಜಾಸ್ತಿನೇ. ಆ್ಯಂಡ್ ಐ ಆಮ್ ಲಕ್ಕಿ ಆಲ್ಸೋ ಬಿಕಾಸ್ ವಿಂಡೋ ಸೀಟ್ಯಾ. ನನಗಿವಾಗ ಅನ್ನಿಸ್ತಾ ಇದೆ, ಒಂದಲ್ಲ ಒಂದು ದಿನ ನನ್ನ ಪೇರೆಂಟ್ಸ್ನ ಕೂಡ ನಾನು ಕರ್ಕೊಬರ್ಬೇಕು ಫ್ಲೈಟಲ್ಲಿ ಅಂತೇಳಿ. ನೋಡ್ತಾ ಇದ್ದಂಗೆ ಮೋಡಗಳ ಒಳಗೆ ಸೇರ್ಕೊಬಿಡುತ್ತೆ. ಹಾಗೆ ನಾನು ಕೂತಿರುವಂತಹ ಸೀಟಲ್ಲಿ ಈ ರೀತಿಯಾಗಿ ಸ್ಪೇಸ್ ಇರುತ್ತೆ, ಇದೇನಾದರೂ ಇಟ್ಕೋಬೋದು. ಇದನ್ನು ಲಾಕ್ ಓಪನ್ ಮಾಡಿದ್ರೆ ಇಲ್ಲೇನಾದರೂ ನಿಮಗೆ ಲಂಚಿಗೆ ಊಟಕ್ಕೆ ಏನಾದರೂ ಕೊಟ್ಟರೆ, ಸೊ ಇಲ್ಲಿ ಇಟ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು. ಸೊ ಅದಕ್ಕೂ ಕೂಡ ಸ್ಪೇಸ್ ಇರುತ್ತೆ ಅಲ್ಲ. ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಎಷ್ಟೋ ಜನ ಮುಂಚೆ ಹೋಗಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಅದು USB ಪೋರ್ಟು, ಚಾರ್ಜ್ ಅಂದರೆ ಚಾರ್ಜ್ ಮಾಡ್ಕೋಬೋದು ಮೊಬೈಲ್ನ. ಸೊ ಇದು ಮೊಬೈಲ್ ಹೋಲ್ಡ್ರು, ನೀವು ಮೊಬೈಲ್ ಕೂಡ ಅಲ್ಲಿ ಲಾಕ್ ಮಾಡಿಕೊಂಡು ಮೂವಿಗಿವಿನ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಅಲ್ಲಿ ನಮಸ್ತೆ ಅಂತಿದೆ ನೋಡಿ, ಒಂದಷ್ಟು ಗೈಡ್ಲೈನ್ಸ್ಗಳು, ಹಾಗೆ ಇದ್ರ ಬಗ್ಗೆ ಒಂದಷ್ಟು ಸ್ಪೆಸಿಲಿಟೀಸ್ಗಳನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಸೊ ನೀವು ಆ ಬುಕ್ಕನ್ನು ಕೂಡ ಯೂಸ್ ಮಾಡ್ಬೋದು. ಆವಾಗಲೇ ನಮ್ಮ ಗಗನಸಖಿಯರು ಮೂಕ ಅಭಿನಯದ ಮುಖಾಂತರ ಹೇಳಿದ್ರಲ್ಲ, ಒಂದಷ್ಟು ಇನ್ಫಾರ್ಮೇಷನ್ಸು ಈ ಒಂದು ಬುಕ್ಕಲ್ಲಿ ನಿಮಗೆ ಸಿಗುತ್ತೆ. ಆರಾಮಾಗಿ ಇಲ್ಲಿ ಮ್ಯಾನ್ಯುವಲ್ ಆಗಿ ನೋಡ್ಬೋದು. ಸೊ ಇನ್ಫಾರ್ಮೇಷನ್ ವ್ಯಾಲ್ಯುಬಲ್. ಸೊ ನಮಗೆ ಲಂಚ್ ಬಂತು. ಬಿರಿಯಾನಿ ಹೇಳಿದ್ದೆ ಅವ್ರಿಗೆ, ಬಿರಿಯಾನಿ ಕೊಡ್ತೀನಿ ಅಂತ ಹೋದ್ರು, ಇನ್ನೂ ತಂದಿಲ್ಲ, ಮೋಸ್ಟ್ಲಿ ತರ್ತಾರೆ. ಹಾಗೆ ಫಸ್ಟ್ ಟೈಮ್ ಬಂದಿದ್ದೀನಿ ಅಲ್ವಾ, ಒಂದು ಕುತೂಹಲ ಅಲ್ವಾ, ವಾಶ್ರೂಮ್ ಹೇಗಿರುತ್ತೆ ಅಂತೇಳಿ. ಬನ್ನಿ ನೋಡೋಣ. ಇದೇ ನೋಡಿ ಫ್ಲೈಟ್ನ ವಾಶ್ರೂಮ್ ಹೇಗಿದೆ ಅಂತೇಳಿ. ಫಸ್ಟ್ ಟೈಮ್ ನಂಗೆ ಸ್ವಲ್ಪ ಶಾಕ್ ಆಯಿತು, ಯಾಕೆಂದರೆ ಅಲ್ಲಿ ವಾಟ್ರು ಬರಲ್ಲ, ಸೌಂಡ್ ಬರುತ್ತೆ. ನಮ್ಮ ಫ್ಲೈಟ್ ನೋಡಿ ಇವಾಗ ಮೋಡಗಳ ಮಧ್ಯೆ ಬೆರೆತೋಗಿದೆ. ಹಾಗೆ ಸಮುದ್ರಗಳ ಮೇಲೆ ನಾವು ಹೋಗ್ತಾ ಇದ್ದೀವಿ. ನಾವು ಪ್ರಯಾಣ ಮಾಡಿದ್ದು ಬೆಂಗಳೂರಿನಿಂದ ಮುಂಬೈ ಕಡೆಗೆ. ಹಾಗೆ ಫ್ಲೈಟಲ್ಲಿ ಸೌಂಡ್ ಹೇಗೆ ಬರುತ್ತೆ ಅಂತೇಳಿ ಕೂಡ ನೀವು ಕೇಳ್ಬೋದು.
ಸೊ ಫೈನಲಿ ನಾವು ಛತ್ರಪತಿ ಶಿವಾಜಿಯವರ ಊರಿಗೆ ಎಂಟ್ರಿ ಆದ್ವಿ, ಅಂದರೆ ಮುಂಬೈ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆದ್ವಿ. ಹಾಗೆ ನಾವು ಬೆಂಗಳೂರಲ್ಲಿ ಕೊಟ್ಟಂತಹ ಲಗೇಜ್ ಬ್ಯಾಗ್ಗಳು ನಮಗೆ ಇಲ್ಲಿ ಬರುತ್ತೆ. ಸೊ ನಮ್ಮ ಬ್ಯಾಗ್ ಮೇಲೆ ಒಂದು ಸ್ಟಿಕ್ಕರ್ ಹಾಕಿರ್ತಾರೆ, ಆ ಸ್ಟಿಕ್ಕರ್ ಮೇಲೆ ಒಂದು ನಂಬರ್ ಇರುತ್ತೆ. ಸೊ ಅದ್ರ ಮುಖಾಂತರ ನಾವು ನಮ್ಮ ಬ್ಯಾಗನ್ನು ಫೈಂಡ್ ಔಟ್ ಮಾಡ್ಬೋದು. ಹಾಗೆ ನಮ್ಮ ಬ್ಯಾಗ್ ಯಾವುದು ಅಂತ ನಮಗೆ ಗೊತ್ತಿರುತ್ತಲ್ಲ, ಸೊ ವಿ ಕ್ಯಾನ್ ಫೈಂಡ್ ಆರಾಮ್ಸೆ. ಇವರೇ ನೋಡಿ ನಮ್ಮ ಛತ್ರಪತಿ ಶಿವಾಜಿಯವರು. ಜೈ ಶಿವಾಜಿ. Dream. Ooh, it's a fresh dream. ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ, ಇದೇ ಅಂಬಾನಿಯವರ ಮನೆ. ಸೊ ಇದೇ ನೋಡಿ ತಾಜ್ ಪ್ರೆಸಿಡೆಂಟ್ ಹೋಟೆಲ್ನ ರೂಮು. ನಮ್ಮ ಕಂಪನಿ ನಮಗೆ ಕೊಟ್ಟಿರುವಂತಹ ಒಂದು ರೂಮ್. ಬನ್ನಿ ರೂಮ್ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.